ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ. ಸೊ ಇವತ್ತು ನನ್ನ ಡೇ 7:30ಗೆ ಸ್ಟಾರ್ಟ್ ಆಗ್ತಾ ಇದೆ. 9 o'clock ಕ್ಲಾಸ್ ಇದೆ ಆ್ಯಂಡ್ ಇವತ್ತು ನನ್ನ ಲಾಸ್ಟ್ ಪರ್ಸ್ನಲ್ ಟ್ರೈನಿಂಗ್ ಸೆಷನ್ ಅವ್ರದ್ದು. ಸೊ ಬೇಗ ರೆಡಿ ಆಗಿ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀನಿ. ನಾನು ಎದ್ದಿದ ತಕ್ಷಣ ಆ್ಯಸ್ ಯೂಶುವಲ್ ನನ್ನ ಐರನ್ ಸಪ್ಲಿಮೆಂಟ್ ಜೊತೆಗೆ ಸ್ಟಾರ್ಟ್ ಆಗುತ್ತೆ ನನ್ನ ಡೇ. ಮೇಯ್ನ್ ನನಗೆ ರೂಮ್ ಕ್ಲೀನ್ ಆಗಿರಬೇಕು ಯಾವಾಗಲೂ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ಕಂಪ್ಲೀಟ್ ರೂಮ್ನ ಕ್ಲೀನ್ ಮಾಡಿ ನೆಕ್ಸ್ಟ್ ವರ್ಕ್ನ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ಏನೇನೇ ಹೇಳಿದ್ದೆ, ನಿಮ್ಮ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಯಾವುದಾದ್ರು ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಳಿ ಅಂತ. ಜೀರಾ ವಾಟರ್, ಮೇಥಿ ವಾಟರ್, ಅಂದರೆ ಮೆಂತ್ಯನ ಸೋಪ್ ಮಾಡಿ ಕುಡಿಯೋದು, ಜೀರಿಗೆನ ಸೋಪ್ ಮಾಡಿ ಕುಡಿಯೋದು. ನನಗೆ ಬೆಳಗ್ಗೆ ತಣ್ಣಗಿರೋದು ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಸೊ ಬಿಸಿ ಮಾಡ್ಕೊಂಡು ಬಂದು ಕುಡಿತೀನಿ. ಫ್ಯಾನ್ಸಿ ಅಂತ ಏನಿಲ್ಲ, ಇವಾಗ ABC ಜ್ಯೂಸೇ ಕುಡಿಬೇಕು ಆ ಥರ ಎಲ್ಲ ಏನಿಲ್ಲ. ನಮ್ಮನೇಲಿ ಏನಿದೆಯೋ ಅದರಲ್ಲೇ ನಾವು ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಬೋದು. ಅಲಾರಾಮ್ ಹೊಡಿತಿದ್ದೆ. ಸೊ ಜೀರಿಗೆ ತುಂಬ ಒಳ್ಳೆಯದು ಡೈಜೆಷನ್ಗೆ ಎಲ್ಲದಕ್ಕೂ. ಸೊ ಅದನ್ನು ನೆನೆಸಿ ಕುಡಿಬೋದು. ಸಿಂಪಲ್ಲಾಗಿ ಈ ಥರದ್ದೆಲ್ಲ ನಮ್ಮ ಮನೇಲೇ ಅವೈಲಬಲ್ ಇರುತ್ತೆ. ಈ ಥರ ಸ್ಮಾಲ್ ಚೇಂಜಸ್ನ ಮಾಡ್ಕೊಳ್ಳಿ. ಈ ಗ್ಯಾಸ್ಟ್ರಿಕ್, ಒಬ್ಯಾಸಿಟಿ ಹೋಗ್ತಾ ಬ್ಲೋಟಿಂಗ್ ಆಗೋದು ಆಬ್ವಿಯಸ್ಲಿ ಅವೆಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಇವತ್ತಿನ ಲೈಫ್ ಸ್ಟೈಲ್ ಟಿಪ್, ನೆನ್ನೆ ಹೇಳಿದೆ ಬೇಗ ಮಲ್ಕೊಂಡು ಬೇಗ ಎದ್ದೇಳಿ ಅಂತ. ಬೇಗ ಎದ್ದೇಳಬೇಕು ಅಂತ ತುಂಬ ಅರ್ಜೆಂಟಲ್ಲಿ ದಬ ಅಂತ ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ಕೊಳ್ದೆ. ಆಲ್ಮೋಸ್ಟ್ ಇವಾಗ ನಿಮ್ಮ ಕೆಲಸ ಒಂದು 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನೀವು 9 ಗಂಟೆಗೆ ಮನೆ ಬಿಡಬೇಕಂತಂದರೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು 2 hours ಮುಂಚೆನೋ 1 hour ಮುಂಚೆನೋ ಎದ್ದು ಪ್ರಾಪರಾಗಿ ಸ್ಲೋ ಆಗಿ ಆರಾಮಾಗಿ ರೆಡಿ ಆಗೋದ್ರಿಂದ ನಿಮ್ಮ ಮೆಂಟಲ್ ಪೀಸ್ ಚೆನ್ನಾಗಿರುತ್ತೆ. ಈಗ ನಾನು ಅಷ್ಟೇ, ನನಗೆ 9 ಗಂಟೆ ಕ್ಲಾಸ್ ಇದೆ, ಇವಾಗ 8 ಗಂಟೆ ಅಲಾರಾಮ್ ಹೊಡಿತು. ಅಲಾರಾಮ್ ಇಟ್ಟಿದ್ರು ಒಂದು 30-40 minutes ಬೇಗ ಎದ್ಬಿಡ್ತೀನಿ. ಸೊ ನನ್ನ ಡೇ ಸ್ಲೋಗೆ ಕೂಲಾಗಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆನೇ ಅರ್ಜೆಂಟು ಟೆನ್ಷನ್ನು ಎಲ್ಲ ಮಾಡಿಕೊಂಡ್ರೆ ಅವತ್ತಿನ ಹೋಲ್ ಡೇ ಹಾಗೆ ಎದ್ಬಿಡುತ್ತೆ. ಸೊ ಆದಷ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಬೆಳಗ್ಗೆನಾದರೂ ಆರಾಮಾಗಿ ಎದ್ದು ಪೀಸಾಗಿ ಕೂತ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿಯೋದು ಆ್ಯಂಡ್ ಆರಾಮಾಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋ ಥರ ಮಾಡ್ಕೊಳ್ಳಿ. ಅರ್ಜೆಂಟಲ್ಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಈ ಥರ ಎಲ್ಲ ಮಾಡಬೇಡಿ. ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮೊಬೈಲ್ ನೋಡೋದು, ರೀಲ್ಸ್ ಕಾಲ್ ಮಾಡೋದು ಬಿಟ್ಟು ಈ ಸೈಲೆನ್ಸ್, ಮಾರ್ನಿಂಗ್ ಸೈಲೆನ್ಸ್ ಇರುತ್ತೆ ಗೊತ್ತಾ, ಅದನ್ನು ಎಂಜಾಯ್ ಮಾಡಿ. ನಿಮಗೆ ನೀವೇ ಟೈಮ್ ಕೊಡಿ, ಫೀಲ್ ಮಾಡಿ. ಈಗ ಆಚೆ ಹೋಗ್ತೀರಾ, ಬಾಲ್ಕನಿಲಿ ಜ್ಯೂಸ್ ಕುಡಿತೀರಾ, ಇಲ್ಲ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ, ಫ್ರೆಶ್ ಏರ್ ತೊಗೊಳ್ಳಿ. ಅದು ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಯೂಸ್ ಮಾಡಿಕೊಂಡು ಸ್ಕಾಲ್ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲೇನೋ ಒಂದು ನೆಗೆಟಿವ್ ನೋಡ್ತೀವಿ. ಹೆಲ್ತ್ನ ಪೀಸಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಲೈಫಲ್ಲಿ ಆಲ್ರೆಡಿ ಬೇಜಾನ್ ಟೆನ್ಷನ್ಸ್ ಇರುತ್ತೆ. ಸೊ ಜೊತೆಗೆ ಇವೆಲ್ಲ ಹ್ಯಾಡ್ ಆನ್ ಮಾಡ್ಕೊಳ್ಳೋದು ಬಿಟ್ಟು ಇವತ್ತಿಂದನೇ ಈ ಲೈಫ್ ಸ್ಟೈಲ್ ಚೇಂಜ್ನ ಹ್ಯಾಡ್ ಮಾಡ್ಕೊಳ್ಳಿ. ಏನು ಮಾಡ್ಬೇಕು ಹೇಳಿ, ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಯೂಸ್ ಮಾಡಬಾರ್ದು. ನಮ್ಮ ಹೆಲ್ತ್ ಶೆಡ್ಯೂಲ್ ಏನಿದೆ ಅದಕ್ಕಿಂತ 1 hour 2 hour ಮುಂಚೆ ಎದ್ದು ಆರಾಮಾಗಿ ಕೂಲಾಗಿ ಮಾರ್ನಿಂಗ್ನ ಎಂಜಾಯ್ ಮಾಡ್ತಾ ಫ್ರೆಶ್ ಆಗಿ ರೆಡಿಯಾಗಿ ಒಳ್ಳೆ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡಿ. ಕ್ವಿಕ್ಕಾಗಿ ಡಿಟಾಕ್ಸ್ ಡ್ರಿಂಕ್ ಕುಡಿದು ಬಾದಾಮ್ ತಿಂದು ಈಗ ಕ್ಲಾಸಸ್ಗೆ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಂದು ಇದು ಅವಲಕ್ಕಿ. ಇದಕ್ಕೆ ವೆಜಿಟೇಬಲ್ ಎಲ್ಲ ಹಾಕಿದ್ದಾರೆ, ಅಂದರೆ ತರಕಾರಿ, ಕ್ಯಾರೆಟ್ ಹಾಕ್ತಾರೆ ನಮ್ಮಲ್ಲಿ ಜಾಸ್ತಿ. ಆ್ಯಂಡ್ ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಜೊತೆಗೆ ಫಿಶ್ ಆಯಿಲ್ ಇದೆ. ಸೊ ಇವತ್ತಿನ ಡಯಟ್ ಟಿಪ್ ನಿಮ್ಗೆಲ್ಲರಿಗೂ, ನಿಮ್ಮ ಬ್ರೇಕ್ಫಾಸ್ಟ್ ಜೊತೆಗೆ ಅಟ್ಲೀಸ್ಟ್ ಸ್ವಲ್ಪ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಜನ ಬರೀ ಅವಲಕ್ಕಿ ತಿನ್ನೋದು, ಇಲ್ಲ ಉಪ್ಪಿಟ್ಟು ತಿನ್ನೋದು, ಇಲ್ಲ ಬ್ರೆಡ್ ಜಾಮ್ ತಿನ್ಕೊಂಡು ಹೋಗೋದು ಈ ಥರ ಮಾಡ್ಕೊತಿರ್ತೀರಾ. ಈ ಥರ ಮಾಡಬೇಡಿ, ಒಳ್ಳೇದಲ್ಲ. ನಮ್ಮ ಡೇನ ರಿಚ್ ಪ್ರೋಟೀನ್ ಫುಡ್ಡಿಂದ, ಇಲ್ಲ ಪ್ರೋಟೀನ್ ಫುಡ್ಡಿಂದ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಕ್ರೇವಿಂಗ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಜೊತೆಗೆ ನಮ್ಮ ಬಾಡಿಗೆ ಏನು ಬೇಕೋ ಅದು ಬೆಳಗ್ಗೆನೇ ಸಿಗುತ್ತೆ, ಫುಲ್ ಎನರ್ಜಿ ಇರುತ್ತೆ ಆ್ಯಂಡ್ ಹಸಿವು ಅಷ್ಟಾಗಲ್ಲ. ಅದಕ್ಕೋಸ್ಕರ ಅಂತಲೇ ಸ್ವಲ್ಪನಾದರೂ ಪ್ರೋಟೀನ್ನ ಆ್ಯಡ್ ಮಾಡ್ಕೊಳ್ಳಿ. ಬೆಳಗ್ಗೆದ್ದು ಯಾರಪ್ಪ ಪ್ರೋಟೀನ್ ಎಲ್ಲ ಹಾಕೊಂಡು ಅಡುಗೆ ಮಾಡ್ಕೊತಾರೆ ಅಂತ ಯೋಚನೆ ಮಾಡ್ತಿರ್ತೀರಾ. ಪ್ರೋಟೀನ್ ಅಂದರೆ ಫ್ಯಾನ್ಸಿ ಏನಲ್ಲ, ಮೊಟ್ಟೆ ಪನ್ನೀರ್ ಅಲ್ವಾ. ಮೊಟ್ಟೆ ಬೇಯಕ್ಕಿಟ್ರೆ ಸೈಡಲ್ಲಿ ಅದು ಪಳಗೆ ಅದು ಬೇಯ್ಕೊಳ್ಳುತ್ತೆ. ಸೊ ಅಟ್ಲೀಸ್ಟ್ 1 ಮೊಟ್ಟೆ 2 ಮೊಟ್ಟೆಯಿಂದ ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕ್ಲಾಸ್ ಇದೆ, ಬರೋ ಸ್ವಲ್ಪ ಲೇಟ್ ಆಗುತ್ತೆ. ಜೊತೆಗೆ ಆಫೀಸ್ಗೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಇವತ್ತು.
ನೆನ್ನೆ ಪೀರಿಯಡ್ಸ್ ಎಲ್ಲ ಇದ್ದಿದ್ದಕ್ಕೆ ಅಷ್ಟೊಂದು ಹೋಗಲಿಲ್ಲ, ಮನೇಲೇ ಎಲ್ಲ ಕಾಲ್ಸ್ನ ತೊಗೊಂಡು ಮುಗಿಸಿದೆ. ಸೊ ಇವತ್ತು ಹೋಗಿ ಎಲ್ಲರನ್ನೂ ಒಂದ್ಸರಿ ಮೀಟ್ ಮಾಡಿಕೊಂಡು ಆಫೀಸಿಂದ ಈಗ ಜಸ್ಟ್ ಬಂದೆ. ಆಫೀಸಲ್ಲಿ ಸ್ವಲ್ಪ ಕೆಲಸ ನಡೀತಾ ಇತ್ತು, ಮತ್ತು ಟೆಕ್ನಿಕಲ್ ರಿಲೇಟೆಡ್ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಸೊ ಜಾಸ್ತಿ ಮೀಟಿಂಗ್ ಇತ್ತು, ಕಂಪ್ಲೀಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ರಿವ್ಯೂ ಮಾಡಿ ಬಂದಿದ್ದೀನಿ. ಇನ್ನೇನು ಪೋಸ್ಟ್ ಆಗುತ್ತೆ ಅವ್ರು 12:30 ಟೈಮು, ಬಟ್ ನನಗೆ ಗೊತ್ತಾಗ್ತಾ ಇದೆ. ಸೊ ನಾನು ಕಾಪ್ಸ್ ಕಟ್ ಮಾಡಬೇಕಂತ ಅಂತಿದ್ದೀನಿ, ನಾಳೆ ಗೊತ್ತಾಗುತ್ತೆ ನನ್ನ ಡೈಟಲ್ಲಿ ಚೇಂಜಸ್ ನಿಮಗೆಲ್ಲ. ಸೊ ಅದಕ್ಕೆ ಸ್ವಲ್ಪ ಹರ್ಲಿ ಮಾಡಿಬಿಟ್ಟು ಬೇಗ ಹೆಣ್ಣು ಮಾಡೋಣ ಇವತ್ತು ಡೇನ ಅಂತ. ಒಂದು ರೊಟ್ಟಿ ಇದೆ, ಚಟ್ನಿ ಆ್ಯಂಡ್ ತುಪ್ಪ ಇದೆ. ಬೇರೆ ಅಂದರೆ ಇನ್ನೊಂದು 2 hours ಬಿಟ್ಟು ಮತ್ತೆ ಕಾಪ್ಸ್ ತಿಂದು ಇವತ್ತಿನ ಡೇನ ಆದಷ್ಟು ಬೇಗ ಎಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನಾಳೆಯಿಂದ ಲೋ ಕಾಪ್ಸ್ ಹೋಗೋದ್ರಿಂದ ಹೈ ಪ್ರೋಟೀನ್ ಇಂಟೇಕ್ ಇರುತ್ತೆ. ಆಬ್ವಿಯಸ್ಲಿ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಏನಕ್ಕೆ ಆ ಚೇಂಜಸ್ ಅನ್ನೋದನ್ನ ನಾನು ನಿಮಗೆ ನಾಳೆ ತಿಳಿಸ್ಕೊಡ್ತೀನಿ. ಇವತ್ತಿನ ವರ್ಕೌಟ್ ಟಿಪ್: ಪ್ರತಿ ಮೀಲ್ ಆದಮೇಲೆ ಜಾಗ್ ಮಾಡಬೇಕು. ಡೀಟೇಲ್ ಇನ್ಫಾರ್ಮೇಷನ್ ಕೊನೆಗಿದೆ, ಅಲ್ಲಿವರೆಗೂ ಮಿಸ್ ಮಾಡಿದೆ ನೋಡಿ. ನನ್ನ ಸ್ಟೋರಿ ಕಂಟಿನ್ಯೂ. ಕಾಲೇಜಲ್ಲಿ ನಾನು PCMB ತೊಗೊಂಡೆ. PCMB ಅಂದರೆ ಏನು ಅಂತ ಫುಲ್ ಫಾರ್ಮು ಗೊತ್ತಿರಲಿಲ್ಲ. 10th ಪಾಸ್ ಆಗಿದ ತಕ್ಷಣ ಫ್ಯಾಮಿಲಿ ಯಾರೋ ಏನೋ ಹೇಳಿದ್ರು ಅಂತ PCMB ತೊಗೊಂಡೆ. PCMB ತೊಗೊಂಡ್ಮೇಲೆ ಕಾಲೇಜ್ ಡೇಸ್ ಗೊತ್ತಿರುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂತ. ಸೊ ಹಾಗೆ ಹೀಗೆ ಮಾಡ್ಕೊಂಡು ಫಸ್ಟ್ ಇಯರ್ ಮುಗೀತು ಆ್ಯಂಡ್ ಸೆಕೆಂಡ್ ಇಯರು ಮುಗೀತು. ಜಸ್ಟ್ ಒಂದು ಸಬ್ಜೆಕ್ಟಲ್ಲಿ ಮಿಸ್ ಆಗೋಯ್ತು, ಹಂಗೆ ಪಾಸ್ ಆದೆ. ತುಂಬ ಕಡಿಮೆ ಪರ್ಸೆಂಟೇಜ್ ತೊಗೊಂಡೆ ಆ್ಯಂಡ್ ಆಬ್ವಿಯಸ್ಲಿ ಮನೇಲೆಲ್ಲ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ CET ಎಕ್ಸಾಮ್ ಬರೆದೆ. CET ಎಕ್ಸಾಮಲ್ಲಿ ನನಗೊಂದೆರಡು ಕಡೆ ಇಂಜಿನಿಯರಿಂಗ್ ಸೀಟ್ ಕೂಡ ಆಯಿತು, ಬಟ್ ತುಂಬ ದೂರ ಅಂತ ಅಪ್ಪ ಒಪ್ಕೊಳ್ಳಿಲ್ಲ. ಹಾಸ್ಟೆಲೆಲ್ಲ ಇರೋಕ್ಕೆ ಒಪ್ಕೊಳ್ಳಿಲ್ಲ. ಸರಿ ಅಂದ್ಬಿಟ್ಟು ಅಮ್ಮನ ಗೊತ್ತಿರೋ ಫ್ಯಾಮಿಲಿಯಿಂದ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ನಿಯರ್ MS ಪಾಳ್ಯ SPCE ಅಂತ ಕಾಲೇಜ್. ಈಗ ಕಾಲೇಜ್ ಇಲ್ಲ, ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ 4 years ಇಂಜಿನಿಯರಿಂಗಲ್ಲಿ ಹೇಗಿತ್ತು ಅಂತ ಕೇಳೋದಾದರೆ, ಇಲ್ಲಿ ಓದಿದ್ದು ಬಯಾಲಜಿ, ಅಲ್ಲಿ ಸೇರಿಕೊಂಡಿದ್ದು ಕಂಪ್ಯೂಟರ್ ಸೈನ್ಸ್. ಸೊ ನನಗೆ ಪ್ರೋಗ್ರಾಮಿಂಗ್ ಅಂತ ಬಂದಾಗ ಮೊದಲನೇ ಲೈನ್ ಹ್ಯಾಶ್ ಇನ್ಕ್ಲೂಡ್ ಅಂದರೆ ಏನು ಅಂತಲೂ ಗೊತ್ತಿರಲಿಲ್ಲ. ತುಂಬ ಕಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಇಯರಲ್ಲೇ 1-2 ಸಬ್ಜೆಕ್ಟ್ ಬ್ಯಾಕ್ ಕೂಡ ಆಯಿತು. ನಿಮಗೆ ಗೊತ್ತಿರುತ್ತೆ ಕಾಲೇಜ್ ಡೇಸ್ ಅಂತ ಬಂದಾಗ ಅವಾಗಿನ ಲೈಕ್ ಕಲರ್ಫುಲ್ ಲೈಫ್ ಥರ ಇರುತ್ತೆ, ಎಂಜಾಯ್ ಮಾಡೋಕ್ಕೆ ಹೋಗ್ತೀವಿ ಅಂತ. ಸೊ ಸ್ಟಡೀಸ್ ಕಡೆ ಸ್ವಲ್ಪ ಕಷ್ಟನೂ ಆಯಿತು ನನಗೆ. ಹೇಳಿದ್ನಲ್ಲ, ಯಾಕಂದರೆ ಬಯಾಲಜಿಯಿಂದ ಒಂದೇ ಕಂಪ್ಯೂಟರ್ ಸೈನ್ಸಿಗೆ ಬಂದರೆ ನನಗೇನು ಗೊತ್ತಿರಲಿಲ್ಲ. ಸೊ ತುಂಬ ಡಿಫಿಕಲ್ಟ್ ಆಗ್ತಿತ್ತು. ಆಮೇಲೆ ಸೆಕೆಂಡ್ ಇಯರ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಆದೆ, ಇಲ್ಲ ಕಾನ್ಸಂಟ್ರೇಟ್ ಮಾಡೋಣ, ಇಲ್ಲ ಅಂತಂದರೆ ಅಪ್ಪ ಬೈತಾರೆ, ಅಪ್ಪ ಬೈತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಯಾವುದೇ ಬ್ಯಾಕ್ಲಾಗ್ಸ್ ಇದ್ದಂಗೆ ಇಂಜಿನಿಯರಿಂಗ್ ಕ್ಲಿಯರ್ ಮಾಡಿಕೊಂಡೆ. ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನನಗೆ ಮಾಡಲಿಂಗ್ ಮಾಡಬೇಕಂತ ಇಷ್ಟ ಆಯಿತು. ಈಗ ಜಸ್ಟ್ ಕ್ಲಾಸ್ ಮುಗಿತು, ತುಂಬ ಹೊಟ್ಟೆ ಹಸಿತೈತೆ. ಒಂದು ಬೌಲ್ ವಾಟರ್ ಮೆಲನ್ ತಿಂತಾಯಿದ್ದೀನಿ. ಆ್ಯಂಡ್ ಇವತ್ತಿನ ಮೈಂಡ್ಸೆಟ್ ಟಿಪ್: ತುಂಬ ಜನ ಯಾವಾಗಲೂ ಕಂಪೇರ್ ಮಾಡ್ಕೊತಿರ್ತಾರೆ ಅವ್ರ ಲೈಫ್ನ ಬೇರೆಯವ್ರ ಜೊತೆಗೆ, ಅವ್ರ ಲೈಫ್ ಸ್ಟೈಲ್ನ ಬೇರೆಯವ್ರ ಜೊತೆಗೆ, ಅವ್ರ ಕೆಲಸನ ಬೇರೆಯವ್ರ ಜೊತೆಗೆ, ಅವ್ರ ಬ್ಯೂಟಿನ ಬೇರೆಯವ್ರ ಜೊತೆಗೆ. ಲೈಕ್ ಅವ್ರಷ್ಟು ಚೆನ್ನಾಗಿದ್ದಾರೆ, ನಾನು ಯಾಕೆ ಹೀಗಿದ್ದೀನಿ, ಅವ್ರು ಇಂಥ ಒಳ್ಳೆ ಮನೇಲಿದ್ದಾರೆ, ನಾನು ಯಾಕೆ ಇಂಥ ಮನೇಲಿದ್ದೀನಿ, ನಾನು ಅವ್ರಿಗಿಂತ ಚೆನ್ನಾಗಿ ಓದ್ತಾ ಇದ್ದೆ, ನನಗೆ ಯಾಕೆ ಕೆಲಸ ಸಿಕ್ಕಿಲ್ಲ. ಈ ಥರ ತುಂಬ ಸಲ ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊತಿರ್ತೀರ. ಮೊದಲನೇದಾಗಿ ಅದನ್ನು ಸ್ಟಾಪ್ ಮಾಡಿ. ಯಾವಾಗಲೂ ಯೋಚನೆ ಮಾಡಿ, ನನ್ನ ಜರ್ನಿ ಡಿಫ್ರೆಂಟ್, ಅವರ ಜರ್ನಿ ಡಿಫ್ರೆಂಟ್. ನಾನು ಪ್ರತಿಯೊಂದು ಕ್ಲಾಸಲ್ಲಿ ನನ್ನ ಹರ್ವಿಲ್ ಕ್ಲೈಂಟ್ಸ್ಗೂ ಅದೇ ಹೇಳ್ತಾ ಇರ್ತೀನಿ, ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಏನಕ್ಕೆ ಅಂತ ಅಂದರೆ, ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಅವ್ರು ಮಾಡ್ತಿದ್ದೆ ಬೇರೆ ಇರುತ್ತೆ, ಅವ್ರ ಹಿಂದೆ ಏನು ಸ್ಟ್ರಗಲ್ ಪಟ್ಟಿರ್ತಾರೋ, ಇಲ್ಲ ಲಕ್ ಇರುತ್ತೋ ಏನೋ ಅದು ಅವ್ರದ್ದು. ಬಟ್ ನಿಮ್ಮ ಜರ್ನಿನೇ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಸೊ ನೀವು ಕಷ್ಟಪಡ್ತಿದ್ರೆ 100% ನಿಮಗೆ ಒಂದಲ್ಲ ಒಂದಿನ ರಿಸಲ್ಟ್ ಸಿಗುತ್ತೆ. ಅದು ಬಿಟ್ಟು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಗೇನ್ ನೆಗೆಟಿವ್ ಥಾಟ್ಸ್ನ ನಿಮ್ಮ ಮೈಂಡ್ಗೆ ತುಂಬ್ತಾ ಹೋಗ್ತೀರಾ. ನಾನು ಯಾಕೆ ಹಿಂಗೆ, ನನಗೆ ಯಾಕೆ ಹಿಂಗೆ ಅಂತ. ಸೊ ಆಲ್ವೇಸ್ ಬಿ ಪಾಸಿಟಿವ್. ಎಗೇನ್ ಅಲ್ಲಿಗೆ ಬರುತ್ತೆ ಪಾಸಿಟಿವ್ ಆಗಿರಿ ಅಂತ. ಸೊ ನಿಮ್ಮನ್ನು ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಬೇಡಿ, ಅದ್ರ ಬದಲು ಅಂದ್ಕೊಳ್ಳಿ, ನನ್ನ ಜರ್ನಿ ಡಿಫ್ರೆಂಟ್, ಅವರ ಜರ್ನಿ ಡಿಫ್ರೆಂಟ್. ಅವ್ರು ಈಸಿಯಾಗಿ ಕೆಲಸ ಸಿಗ್ತಾ, ನನಗೆ ಕಷ್ಟವಾಗಿ ಕೆಲಸ ಸಿಗುತ್ತೆ, ನಾನು ಕಷ್ಟವಾಗಿ ಕೆಲಸ ಸಿಕ್ಕಿದ್ರೆ ನಾನು ಅದನ್ನು ಸಸ್ಟೈನ್ ಮಾಡ್ಕೊತೀನಿ ಅಂತ. ಈಗ ನಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಜೊತೆಗೆ. ಸೊ ನಮ್ಮ ಆಫೀಸಲ್ಲಿ ನನ್ನ ಕೊಲೀಗ್ ನಾನು ಕಂಪೇರ್ ಮಾಡಿದ್ರೆ ಅವ್ರಿಗಿಂತ ಬೆಸ್ಟ್ ಕೆಲಸ ಮಾಡ್ತಾ ಇದ್ದಿದ್ದು, ಜಾಸ್ತಿ ಕೆಲಸ ಮಾಡ್ತಾ ಇದ್ದಿದ್ದು ನಾನು. ಆ್ಯಂಡ್ ಕೆಲ್ಸಕ್ಕೆ ಫಸ್ಟ್ ಸೇರ್ಕೊಂಡಿದ್ದು ನಾನು. ಬಟ್ ಕೆಲವು ರೀಸನ್ಸಿಂದ, ಅಂದರೆ ನನ್ನ ಮದುವೆ ಆಯಿತು ಇನ್ ಬಿಟ್ವೀನ್, ಜೊತೆಗೆ
ಅವರು ಕಂಪ್ಲೀಟ್ ನೈಟ್ ಶಿಫ್ಟ್ ಮಾಡ್ತಿದ್ರು, ನಾನು ಡೇ ಶಿಫ್ಟಿಗೆ ಬಂದ್ಬಿಟ್ಟೆ. ಸೊ ಈ ಥರ ರೀಸನ್ಸಿಂದ, ಜೊತೆಗೆ ನಮ್ಮಲ್ಲಿ ಗ್ರೀನ್ ಕಾರ್ಡ್ ಬ್ಲೂ ಕಾರ್ಡ್ ಅಂತ ಇರುತ್ತೆ. ನಾನು ಆ್ಯಸ್ ಎ ಕಾಂಟ್ರಾಕ್ಟರ್ ಆಗಿ ಅಕ್ಸೆಂಚರ್ ಜಾಯ್ನ್ ಆಗಿದ್ದು, ಅವ್ರು ಡೈರೆಕ್ಟಾಗಿ ಸೇರ್ಕೊಂಡಿರುತ್ತೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದ್ರು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ತೋರಿಸುತ್ತೆ ಅಕ್ಸೆಂಚರ್ ರೂಲ್ಸ್ ಪ್ರಕಾರ. ಅದರಿಂದ ಅವ್ರಿಗೆ ಪ್ರಮೋಷನ್ ಸಿಕ್ತು. ಸೊ ನಾನಿವತ್ತು ಅಯ್ಯೋ ಅವ್ರಿಗೆ ಪ್ರಮೋಷನ್ ಸಿಕ್ತು, ನನಗೆ ಯಾಕೆ ಸಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದರೆ ನಾನು ಹರ್ವಿಲ್ನ ಸ್ಟಾರ್ಟ್ ಮಾಡೋಕ್ಕಾಗ್ತಿತ್ತಾ? ಈಗ ಹರ್ವಿಲ್ ಫೌಂಡರ್ ನಾನು. ಅವ್ರು ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ, ಏನೋ ಒಂದು ಲೆವೆಲ್ ಪ್ರಮೋಷನ್ ಜಾಸ್ತಿ ಸಿಕ್ಕಿರ್ಬೋದು, ಬಟ್ ನಾನು ಒಂದು ಕಂಪ್ನಿ ಫೌಂಡರ್. ನನಗೆ ನನ್ನದೇ ಆದ ಟೈಮ್ ಇರುತ್ತೆ, ನನಗೆ ನನ್ನದೇ ಆದ ಇಷ್ಟವಿರುತ್ತೆ, ಜೊತೆಗೆ ನಾನು ಇಷ್ಟಪಟ್ಟು ಮಾಡ್ತಿರೋ ಕೆಲಸನ ಮಾಡ್ತೀನಿ. ನನ್ನ ಫಿಟ್ನೆಸ್ ಅಂದರೆ ತುಂಬ ಇಷ್ಟ ಮುಂಚೆಯಿಂದ. ಸೊ ಅದರಲ್ಲೇ ನನ್ನ ಜಾಬ್ನ ಈಗ ಮಾಡ್ತಿದ್ದೀನಿ, ಒಂದು ಕಂಪ್ನಿ ಓನರ್ ಆಗಿ. ಈಗ ನನ್ನ ಜೊತೆ ನನ್ನ ಕೆಳಗಡೆ ಕೆಲಸ ಮಾಡೋರು ತುಂಬ ಜನ ಇದ್ದಾರಲ್ವಾ. ಸೊ ಆವಾಗ ಅಕ್ಸೆಂಚರಲ್ಲೇ ಇದ್ದಿದ್ರೆ ನಾನು ಮೇ ಬಿ ಬೇರೆಯವ್ರ ಕೈ ಕೆಳಗಡೆ ನಾನು ಕೆಲಸ ಮಾಡ್ತಿದ್ದೆ. ಈಗೇನು ಬೇರೆಯವ್ರು ಹೇಳ್ದಂಗೆ ಕೇಳಬೇಕಿತ್ತು, ಬಟ್ ಈಗ ನಾನು ಹೇಳ್ದಂಗೆ ನನ್ನ ಜೊತೆಗಿರೋರನ್ನ ಕೇಳ್ತಾರೆ, ಅಷ್ಟೇ ಡಿಫ್ರೆಂಟ್. ಸೊ ಆ ಟೈಮಲ್ಲಿ ನಾನು ಅಯ್ಯೋ ಅವಳಿಗೆ ಸಿಕ್ಬಿಡ್ತು ಅಯ್ಯೋ ಅಂತ ಕರ್ಕೋ ಬದಲು ನಾನೇನು ಮಾಡಿದೆ, ನನ್ನ ಬೆಸ್ಟ್ ಕೊಡೋಣ ಅಂತ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಈಗ ಫೈನಲ್ ಆಗಿ ನನಗೆ ಪ್ರಮೋಷನ್ ಬಂದಿತ್ತು, ಬಟ್ ನಾನು ಆ ಪ್ರಮೋಷನ್ನ ರಿಜೆಕ್ಟ್ ಮಾಡಿ ಹರ್ವಿಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ವೇಸ್ ಬಿ ಪಾಸಿಟಿವ್, ಡೋಂಟ್ ಕಂಪೇರ್, ಮಾಡ್ಕೋಬೇಡಿ. ಸಿ ವಿ ಆರ್ ಡಿಫ್ರೆಂಟ್ ಅಲ್ವಾ. ಈಗ ನಾನು ಫಿಟ್ ಆಗಿದ್ದೀನಿ ಅಂದಿದ ತಕ್ಷಣ ನಾನು ಅದಕ್ಕೆ ಕಷ್ಟಪಟ್ಟು ವರ್ಕ್ ಮಾಡಿರ್ತೀನಿ. ಸೊ ನೀವು ಕಷ್ಟಪಡಿ, ವರ್ಕ್ ಮಾಡಿ, 100% ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ನನ್ನ ಊಟ ಟೈಮು ಈಗ ತುಂಬ ಹೊಟ್ಟೆ ಸಿಗ್ತದೆ. ಊಟ ಆಯಿತು, ಇಮಿಡಿಯೇಟಾಗಿ ಜಾಬ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಆ್ಯಂಡ್ ಇವತ್ತಿನ ವರ್ಕೌಟ್ ಟಿಪ್ ಗ್ಯಾಪ್ನ ಇದೆಯಲ್ಲ, ಪ್ರತಿ ಮೀಲ್ ಆದಮೇಲೂ ಕೂಡ ನೀವು ಜಾಗ್ ಮಾಡಬೇಕು. ಮಿಸ್ ಮಾಡಿದೆ. ಆ್ಯಕ್ಚುಲಿ ರೂಮಲ್ಲಿ AC ಆನ್ ಮಾಡಿಬಿಟ್ಟು ಕೂಲ್ ಆಗಲಿ ಅಂತ ಬಿಟ್ಟಿದ್ದಾನೆ ಶ್ರೀ, ಜೊತೆಗೆ ಅವ್ನು TV ನೋಡ್ತಿದ್ದಾನೆ. ಸೊ ರೂಮಲ್ಲಿ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ, ನಾನು ಮಾತಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಚೆ ಬಂದು ಮಾಡ್ತಿದ್ದೀನಿ. ಸೊ ಡೈಲಿ ಪ್ರತಿಯೊಂದು ಮೀಲ್ ಆದಮೇಲೂ ನೀವು ಈ ಥರ ಸ್ಪಾಟ್ ಜಾಗ್ ಇಲ್ಲ ಹೊರಗಡೆ ಹೋಗಿ ವಾಕ್ ಮಾಡ್ತೀವಿ ಅಂತ ಮಾಡೋದ್ರಿಂದ ನಿಮಗೆ ಬೆಲ್ಲಿಯಲ್ಲಿ ಸ್ಟಬನ್ ಫ್ಯಾಟ್ ಕೂತ್ಕೊಳ್ಳಲ್ಲ, ನಿಮಗೆ ಡೈಜೆಷನ್ಗೆ ಈಸಿ ಆಗ್ತಾ ಹೋಗುತ್ತೆ. ಜೊತೆಗೆ ಇನ್ಸುಲಿನ್ ಸ್ಪೈಕ್ ಆಗಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ಇನ್ಸುಲಿನ್ ಸ್ಪೈಕ್ ಆದ್ರೇ ಡೈಜೆಷನ್ ಸ್ಲೋ ಆಗೋದು, ಫ್ಯಾಟ್ ಲಾಸ್ ಲೇಟ್ ಆಗೋದು. ಅದಕ್ಕೋಸ್ಕರನೇ ಕೆಲವು ಫುಡ್ಸ್ನ ಅವಾಯ್ಡ್ ಮಾಡಿ ಅಂತ ಹೇಳೋದು. ನೀವು ಈ ಥರ ಪ್ರತಿ ಊಟ ಅಂದರೆ ಮೀಲ್ ಆದಮೇಲೆ ವಾಕ್ ಮಾಡೋದ್ರಿಂದ ಇಲ್ಲ ಜಾಗ್ ಮಾಡೋದ್ರಿಂದ ಇದನ್ನೆಲ್ಲ ರೆಡ್ಯೂಸ್ ಮಾಡ್ಕೋಬೋದು. ಸೊ ಮಿಸ್ ಮಾಡಿದೆ, ಒಂದು ಸ್ಮಾಲ್ ಚೇಂಜಸ್ನ ಆ್ಯಡ್ ಮಾಡ್ಕೊಂಡು ನೋಡಿ, ನೀವೇ ತುಂಬ ಚೇಂಜಸ್ನ ನೋಡ್ತೀರಾ. ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ತಿಂದ ಫುಡ್ ಡೈಜೆಷನ್ ಆಗಿಬಿಟ್ರೆ ಫ್ಯಾಟ್ ಸ್ಟೋರೇಜ್ ಆಗಲ್ಲ. ಆ್ಯಂಡ್ ಡೈಲಿ ನಾನು ಮಿನಿಮಮ್ 10K ಸ್ಟೆಪ್ಸ್ ಆ 10 ಕಾಸ್ಟ್ ಕಂಪ್ಲೀಟ್ ಮಾಡ್ತೀನಿ. ಸೊ ಡಿವೈಡ್ ಮಾಡ್ಕೊಂಡು ಮಾಡ್ತೀನಿ. ಸೆಷನ್ಸ್ ನಾನು ತೊಗೊಳೋದ್ರಿಂದ ಅಲ್ಲೂ ಕೂಡ ಆಗುತ್ತೆ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ನೀವು ವಾಕ್ ಮಾಡಿದ್ರು ಅಂತ ಹೇಳಿದ್ರೆ, ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಕ್ಲಾಸಸ್ಗೆ ಹೋಗ್ತೀನಿ. ಕ್ಲಾಸಸ್ಸೆಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಅಲ್ಲೇ ವಾಕ್ ಮಾಡಿಕೊಂಡು ಮೂಮೆಂಟ್ ಮಾಡೋದ್ರಿಂದ ಅಲ್ಲೇ ನನಗೆ ಸ್ಟೆಪ್ಸ್ ಇದಾಗುತ್ತೆ. ಆ್ಯಂಡ್ ಮಧ್ಯಾಹ್ನ ಮನೇಲಿದ್ದಾಗೆಲ್ಲ ಮಾಡ್ತೀನಿ. ನೀವು ಅಷ್ಟೇ ಆಫೀಸಲ್ಲಿರಲಿ ಮನೇಲಿರಲಿ ಊಟ ಆದಮೇಲೆ ಸ್ವಲ್ಪ ಬಾಡಿನ ಮೂವ್ ಮಾಡಿ. ಒಂದು ಸಲ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಇವತ್ತಿನ ಡೇನ ಹೆಂಡ್ ಮಾಡಿಬಿಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ ಅನ್ಕೋತೀನಿ, ನಾನು ಚಾಲೆಂಜ್ ಆಫ್ ದ ಡೇ ಕೊಡ್ತಾಯಿದ್ದೀನಿ ನಿಮಗೆಲ್ಲ. ಸೊ ನೀವು ಅದನ್ನು ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಬೇಕು, Day 2 ಚಾಲೆಂಜ್ ಕಂಪ್ಲೀಟೆಡ್ ಅಂತ. ಓಕೆ, ಸೊ ಇವತ್ತಿನ ಚಾಲೆಂಜ್ ನಿಮಗೆ ಪ್ರತಿ ಮೀಲ್ಗೂ ಪ್ರೋಟೀನ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಬ್ರೇಕ್ಫಾಸ್ಟ್ನ. ಓಕೆ, ಇವತ್ತಿನ ಚಾಲೆಂಜ್ ನಿಮಗೆ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಸ್ವಲ್ಪ ಪ್ರೋಟೀನ್ ಆದರೂ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಪ್ರತಿಯೊಂದು ಮೀಲ್ ಆದಮೇಲೂ ವಾಕ್ ಇಲ್ಲ ಅಟ್ಲೀಸ್ಟ್ ಮನೇಲೇ ಇರ್ತೀನಿ ಅಂದರೆ ಈ ಥರ ಸ್ಪಾಟ್ ಜಾಗ್ನ ಮಾಡಿ. ಆ್ಯಂಡ್ ಡೈಲಿ ಬೆಳಗ್ಗೆ ಅಟ್ಲೀಸ್ಟ್ ನಿಮ್ಮ ರೋಟೀನ್ ಏನು ಸ್ಟಾರ್ಟ್ ಆಗುತ್ತೋ ಅದಕ್ಕಿಂತ ಒಂದು 30 ಮಿನಿಟ್ಸ್ ಮುಂಚೆ ಎದ್ದು ಪೀಸ್ ಆಗಿ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಬೆಳಗ್ಗೆನೆ ಟೆನ್ಷನಲ್ಲಿ ಇಟ್ಕೋಬೇಡಿ. ಆ್ಯಂಡ್ 4th ಒನ್, ನಿಮ್ಮನ್ನು ನೀವು ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಡಿಫ್ರೆಂಟ್. ಓಕೆ, ಕಷ್ಟಪಟ್ಟಾದರೂ ಬರಲಿ, ಅವ್ರ ಲಕ್ಕಿಂದನಾದರೂ ಬರಲಿ, ಯು ಆರ್ ಡಿಫ್ರೆಂಟ್. ಸೊ ಹ್ಯಾಪಿಯಾಗಿ ಏನಿದೆಯೋ ಅದನ್ನೇ ಎಂಜಾಯ್ ಮಾಡ್ತಾ ಇನ್ನೂ ಗ್ರೋತ್ ಆಗೋ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ 100% ವರ್ಕ್ ಆಗುತ್ತೆ. ಓಕೆ, ಇಷ್ಟು ಚಾಲೆಂಜಸ್ ಕಂಪ್ಲೀಟ್ ಮಾಡಿ ನನಗೆ ಕಮೆಂಟ್ ಮಾಡಿ Day 2 ಕಂಪ್ಲೀಟೆಡ್ ಅಂತ. ನಿಮ್ಮ ಥರ ಸೂಪರ್ ವಿಮೆನ್ಗಂತಲೇ ಈ ಚಾಲೆಂಜಸ್ನ ಮಾಡ್ತಿರೋದು. ನಿಮ್ಮ ಡೇ ಜೊತೆಗೆ ಈ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಿ. ನಿಜವಾಗ್ಲೂ ನಿಮ್ಮ ಡೇ ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ. ಸ್ಮಾಲ್ ಚೇಂಜಸ್ 45 ಡೇಸಲ್ಲಿ ಒಂದು ಹ್ಯೂಜ್ ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ. ಓಕೆ, ದೆನ್ ಸಿ ಯು ಟುಮಾರೋ. ಜಾಬ್ ಕಂಪ್ಲೀಟ್ ಮಾಡಿ ಫ್ರೆಶ್ ಅಪ್ ಆಗಿ
ಚಾತಿ ಮಾಡ್ತೀನಿ. ನೀವು ಕೂಡ ಮಿಸ್ ಮಾಡಿದೆ ಇಷ್ಟನ್ನು ಕಂಪ್ಲೀಟ್ ಮಾಡಿ. ಸೊ ನೀವು ನೋಡ್ಬೋದು ನಾನು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಇಲ್ಲಿ 9000 ತೋರಿಸ್ತಾ ಇದೆ. ಜೊತೆಗೆ ನನ್ನ ಫೋನಲ್ಲಿ ಯೂಶಲಿ ನಾನು ವರ್ಕೌಟ್ ಮಾಡಬೇಕಾದ್ರೆ ಕ್ಲಾಸಸ್ಸಲ್ಲಿ ಮಾತ್ರ ಇದಾಗ್ತೀನಿ, ವಾಚ್ ಆಗ್ತೀನಿ. ಸೊ ನನ್ನ ಫೋನಲ್ಲಿ 2000 ಆಗಿದೆ ಮಾಡಿದ್ದೀನಿ. ಸೊ ನೀವು ಅಷ್ಟೇ ವಾಕ್ನ ಮಿಸ್ ಮಾಡಿದ್ರೆ ಕಂಪ್ಲೀಟ್ ಮಾಡಿ. ಈ ಥರ ಡಿವೈಡ್ ಮಾಡ್ಕೊಂಡು ಮಾಡೋದ್ರಿಂದ ಈಸಿಯಾಗಿ ಫ್ಯಾಟ್ ಲಾಸ್, ವೆಯ್ಟ್ ಲಾಸ್, ಬಾಡಿ ಆಕ್ಟಿವ್ ಆಗಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸೂಪರ್ ಆಗಿರುತ್ತೆ. ಸಿ ಯು ಗೈಸ್ ಟುಮಾರೋ. ಬಾಯ್. ಲವ್ ಯು.